ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಕಿಚನಲ್ಲಿರೋ ಅಷ್ಟು ಪಾತ್ರೆನ ಹೊರಗೆ ಹಾಕಿ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀವಿ. ಇವತ್ತು ಫುಲ್ ಡೇ ಕಿಚನ್ ಕ್ಲೀನ್ ಮಾಡಿ ಎಲ್ಲ ಪಾತ್ರೆನ ಶೆಲ್ಫ್ನಲ್ಲಿ ನೀಟಾಗಿ ಅರೇಂಜ್ ಮಾಡಬೇಕು. ಬನ್ನಿ ಕಿಚನ್ನ ತೋರಿಸ್ತೀನಿ. ಅಡುಗೆ ಮನೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಮಂತ್ಲಿ ಒನ್ಸ್ ಆದರೂ ಕಿಚನ್ ಈ ರೀತಿ ಕ್ಲೀನ್ ಮಾಡ್ಕೊತೀವಿ. ಶೆಲ್ಫ್ಗೆಲ್ಲ ಪೇಂಟ್ ಮಾಡೋಣ ಅಂತ ವೈಟ್ ಕಲರ್ ಪೇಂಟ್ನ ತಗೊಂಡಿದ್ದೀವಿ. ನಾನು, ನಮ್ಮ ಅಮ್ಮ ಮತ್ತು ನಮ್ಮ ತಂಗಿ 3 ಮೆಂಬರ್ಸ್ ಸೇರಿಕೊಂಡು ಈ ಶೆಲ್ಫ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಮೇಲೆ ಇರೋ ಶೆಲ್ಫ್ನ ನಮ್ಮ ತಂಗಿ ಪೇಂಟ್ ಮಾಡಿದ್ಲು, ಕೆಳಗಡೆ ಇರೋದನ್ನ ನಾನು ಪೇಂಟ್ ಮಾಡಿದೆ. ನಮ್ಮ ಕೂತ್ಕೊಂಡು ಎಲ್ಲ ಗೈಡ್ ಮಾಡ್ತಿದ್ರು, ಈ ಥರ ಪೇಂಟ್ ಮಾಡಿ ಅಂತ. ಮಾರ್ನಿಂಗ್ 9 o'clockಗೆ ಸ್ಟಾರ್ಟ್ ಮಾಡಿದ್ದು ಕ್ಲೀನ್ ಮಾಡೋದು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಟೈಮ್ 4 o'clock ಆಗಿದೆ. ಇದು ಕಂಪ್ಲೀಟ್ ಆಗೋಕ್ಕೆ ಸಂಜೆನೇ ಆಗಿಬಿಡುತ್ತೆ ಅನಿಸುತ್ತೆ. ಬಕೆಟ್ನಲ್ಲಿ ನೀರು ತಗೊಂಡು ಅದಕ್ಕೊಂದು ಶಿಕ್ಷಣನ ಕಳಿಸ್ಕೊಂಡು ಗೋಡೆನೆಲ್ಲ ತೊಳೆಯೋಣ ನೀಟಾಗಿ, ಎಣ್ಣೆ ಜಿಡ್ಡೆಲ್ಲ ಹೋಗಲಿ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಪೇಂಟ್ ಮಾಡುವಾಗ ನೆಲದ ಮೇಲೆ ಬಿದ್ದಿರುವಂಥ ಎಲ್ಲ ಪೇಂಟ್ಸ್ನ ನಾನು ಬ್ರಷ್ ತಗೊಂಡು ಕೆಳಗಡೆ ವಾಶ್ ಮಾಡ್ಕೊತ ಬಂದೆ. ನಮ್ಮ ತಂಗಿ ಶಾಂಪು ನೀರಿಂದ ಗೋಡೆನೆಲ್ಲ ಕ್ಲೀನ್ ಮಾಡ್ತಿದ್ದೆ. ಪೇಂಟ್ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು. ಬನ್ನಿ ಇವಾಗ ಪೇಂಟ್ ಮಾಡಿರೋ ಶೆಲ್ಫ್ಗಳನ್ನ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ ಆಗಿದೆಯಲ್ಲ, ನಮಗೆ ಒಂಥರ ತುಂಬ ಖುಷಿ ಆಗ್ಬಿಡ್ತು. ಹೊರಗಡೆ ಇರೋ ಪಾತ್ರೆನ ತಂದು ನೀಟಾಗಿ ಶೆಲ್ಫ್ನಲ್ಲಿ ಅರೇಂಜ್ ಮಾಡಿ ಇಟ್ಕೊಬೇಕು. ಆಲ್ರೆಡಿ ಒಂದು ಪಾತ್ರೆ ಇಟ್ಟಿದ್ದಾರೆ ಅನಿಸುತ್ತೆ, ಇನ್ನೊಂದು ತಂದು ನಮ್ಮಮ್ಮ ಇಡ್ತಿದ್ದಾರೆ. ನಮ್ಮ ಕಿಚನ್ ಶೆಲ್ಫ್ ಎಷ್ಟು ನೀಟಾಗಿದೆ, ನೋಡೋಕ್ಕೂ ತುಂಬ ಖುಷಿ ಆಯಿತು. ಫಸ್ಟು ದೊಡ್ಡ ಪಾತ್ರೆ, ಅಂಡೆ, ಬಿಂದಿಗೆ ಎಲ್ಲ ಟಾಪಲ್ಲಿ ಇಟ್ಕೊಂಡಿದ್ದೀವಿ. ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡಿಬಿಟ್ಟು ಶೆಲ್ಫಲ್ಲಿ ಪಾತ್ರೆಗಳನ್ನ ಅರೇಂಜ್ ಮಾಡಿದ್ದಷ್ಟರಲ್ಲಿ ಟೈಮ್ ನೋಡಿ ಸಂಜೆ 7:15 ಆಗಿಬಿಟ್ಟಿದೆ. ಮನೆ ಒಂದ್ಸತಿ ಕಿಚನ್ ರೂಮ್ ಹೇಗೆ ಅಂತ ತೋರಿಸ್ಬಿಡ್ತೀನಿ. ಟಾಪ್ ಶೆಲ್ಫಲ್ಲಿ ದೊಡ್ಡ ಪಾತ್ರೆ, ಟಮ್ಲರು, ಪಾಟು ಎಲ್ಲ ಇಟ್ಟಿದ್ದೀವಿ. ಮಿಡಲ್ ಶೆಲ್ಫಲ್ಲಿ ಕುಕ್ಕಿಂಗ್ ಪಾತ್ರೆ, ಪ್ರೆಷರ್ ಕುಕ್ಕರ್ ಎಲ್ಲ ಇಟ್ಟಿದ್ದೀವಿ. ನೋಡಿ ಹೇಗೆ ಕಾಣಿಸ್ತಿದೆ ಕಿಚನ್, ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಸಂಜೆ 7:15 ಆಗಿಬಿಡ್ತು. ಇದು ಮುಗಿಸೋಷ್ಟರಲ್ಲಿ ನಮ್ಮಮ್ಮ ಇವಾಗ ಟೀಗೆ ಇಟ್ಟಿದ್ದಾರೆ. ಕೆಲಸ ಮುಗಿಯೋಷ್ಟರಲ್ಲೇ ಸ್ವಲ್ಪ ಟೈಮ್ ಆಗಿಬಿಡುತ್ತಲ್ವ, ಅದಕ್ಕೆ ಇವಾಗ ಟೀ ಮಾಡ್ತಿದ್ದಾರೆ. ನಾಳೆ ನಮ್ಮ ಮನೇಲಿ ಸ್ಪೆಷಲ್ ಏನಂದರೆ ಇಡ್ಲಿ. ಔಟ್ಸೈಡ್ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ ಬರ್ರಿ. ಸೊ ವೆದರ್ ನೋಡಿ ಸಿಕ್ಕಾಪಟ್ಟೆ ಕೂಲ್ ಆಗಿದೆ, ಮಳೆನೂ ಬರ್ತಾ ಇದೆ. ಈ ಮಳೆ ಜೊತೆ ಬಿಸಿ ಬಿಸಿಯಾದ ಟೀ ಕುಡಿದ್ರೆ ಸಖತ್ತಾಗಿರುತ್ತೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.